ಈ ದನ ಮೇಯ್ಸ ಹುಡುಗಗ ಹೇಳಿ ಸಾಕೈತೆ. ಒಂದು ದಿನನೂ ಕರೆಕ್ಟ್ ಟೈಮಿಗೆ ಬರಲ್ಲ ನೋಡಿವ. ದಿನಾಲು ಹೇಳಕತ್ತೀನಿ ಅವನಿಗೆ, ಬಿಸಿಲು ಹೆಚ್ಚಿಗದ, ಮುಂಜಾನೆ ಇಟ್ಟು ಜಲ್ದಿ ಹೋಗಿ ಒಂದು 2 ತಾಸು ಓಡಾಡಿಸ್ಕೊಂಡು ಬಂದ್ರೆ ಮುಗೀತು. ಜರ ಜಲ್ದಿ ಬಾ ಅಂತಂದ್ರೆ ಮತ್ತೆ ಏನಿಲ್ಲ 10:30 11 ಮ್ಯಾಲೆ ಬರ್ತಾನೆ. ಇಂಥ ಬಿಸಿಲಾಗ ಅವನು ಕಷ್ಟಪಡ್ತಾನೆ, ಅವಕ್ಕೂ ಕಷ್ಟ ಕೊಡ್ತಾನೆ. ಏನು ಹೇಳ್ಬೇಕ ಅನ್ಸುತ್ತೇನ. ಬಂದ್ರೆ ತಾನೇ ಬರ್ತಾನ, ಅವಾಗ ಮಾತಾಡಿದ್ರೆ ಆಯ್ತು. ಎಟ್ಟತನ ಅವನ ಸಲಿನ ಕೈಕೊತ್ ನಿಂದಿರ್ಲಿ, ಮನೆಯಂದು ಕೆಲಸ ಆತದ ಕಡೆ. ಅರ್ಚನಾ, ಯಾರು ಕರ್ಲತ್ತಾರವ? ಓ ಕುಸುಮಕ್ಕರ್, ಬರ್ರಿ ಕುಸುಮಕ್ಕರೇ, ಆಯ್ತೇನು ಕೆಲಸ? ಆಯ್ತು, ಎಲ್ಲ ಕೆಲಸ ಆಯ್ತಾ? ಬ್ಯಾಸರ ಹೊಂಟಿತ್ತು. ಆಕಿ ಕುಮ್ಮದಿ ಮನೆಗೆ ಹೋಗಿದ್ದ. ಆಕಿ ಇದ್ದಿದ್ದಿಲ್ಲ ಮನ್ಯಾಗ. ಇನ್ನು ಸುಸ್ಲಕ್ಕನ ಮನೆಗೆ ಎಲ್ಲಿ ಹೋಲೇವ? ಆಕಿನ ಸೊಸಿಗೆ ಸಲಿಂದ ನನಗಂತ್ರ ಆಕಿನ ಮನೆಗೆ ಹೋಲಕ್ಕೆ ಆಗಲ್ಲ. ಅದಕ್ಕೆ ಇಲ್ಲಿ ಕೆಂಚಕ್ಕನ ಮನೆಗೆ ಹೋದ್ರೆ ಆಯ್ತಂತೇಳಿ ಬಂದ. ಏನು ಮಾಡ್ಲಕತ್ತಾಳ ನಿಮ್ಮ ಅತ್ತಿ? ನಮ್ಮ ಅತ್ತಿ ಟಿ ವಿ ನೋಡ್ಕೊತ ಕುಂತಾಳ್ರಿ. ಇದು ಹುಡುಗ ದನ ಮೇಯ್ಸ ಹುಡುಗ ಬಂದಿದ್ದಿಲ್ಲ, ಅದಕ್ಕೆ ಹೊಂಟನೇನು ನೋಡಮ್ಮಂಥೇಳಿ ನಾ ಬಂದಿದ್ದ ನೋಡ್ರಿ. ಅವ ಇನ್ನೂ ತನ ಬಂದಿಲ್ಲ ನೋಡ್ರಿ. ಯಾರು ಅವ ಮಂಜ ಏನು? ಅವ ಇವತ್ತು ಬರಲ್ಲ ಬಿಡು. ಇನ್ನೀಗ ನನಗೆ ಬರೋ ಟೈಮಿಗೆ ಸಿಕ್ಕುನು ಯಾಕೋ ಹೋಗಿಲ್ಲೇನು ಕೆಂಚಕ್ಕರ ಮನೆಗೆ ಇವತ್ತ ಅಂತಂದ. ಇಲ್ರಿ ಹೋಗ್ಲತ್ತಿಲ್ಲ, ನನಗೆ ಅರ್ಜೆಂಟ್ ಒಂದು ಕಡೆಗೆ ಹೋಗೋದದ ರೀ, ಅದಕ್ಕೆ ನಾನು ಹೋಗ್ಲಕತ್ತೀನಿ. ಸ್ವಲ್ಪ ಹುಷಾರಿಲ್ಲ ನಮ್ಮ ಸಂಬಂಧಿಕರನಾಗ, ಅದಕ್ಕೆ ನಾನು ಮಾತಾಡ್ಸ್ಕೊಂಡು ಬರ್ಬೇಕಂತೇಳಿ ನಮ್ಮವ್ವ ನಂಗೆ ಕರ್ಕೊಂಡು ಹೋಗ್ಲಕತ್ತಾಳ್ರಿ. ಇವತ್ತು ಬರಲ್ಲ, ಮತ್ತು ಅವ್ರು ಏನಾರ ಸಿಕ್ಕರಂತಂದ್ರೆ ಹೇಳ್ರಿ ಅಂತಂದನು. ಅದಕ್ಕೆ ಮತ್ತು ಹೇಳತ್ತೀನಿ ನೋಡುವ, ಬರಲ್ಲಮ್ಮ ಇವತ್ತ. ಹೌದೇನ್ರಿ? ಅಲ್ಲ, ಒಂದು ಮಾತು ಮೊದಲಾರ ಹೇಳ್ಬೇಕಾ ಬೇಡ? ನೋಡ್ರಿ, ನಾನು ನೋಡ್ರಿ ಇಲ್ಲಿ ಸುಮ್ಮ ಕಾಯ್ಕೋತ ನಿಂತೀನಿ, ಬರ್ತಾನ ಅಂಥೇಳಿ. ಇರ್ಲಿ ಬಿಡ್ರಿ, ಮತ್ತೆ ಏನು ಮಾಡ್ಬೇಕು. ಬರ್ರಿ ಒಳಗೆ ಬರ್ರಿ, ಅತ್ತೆಯರು ಅದಾರ ನೋಡ್ರಿ. ನಿಮ್ಮ ಅತ್ತೆ ಜೊತೆ ಏನು ದಿನಾಲು ಮಾತಾಡ್ತೀನಿ. ಬೆಳಗ್ಗೆ ಎದ್ದರೆ ನಿಮ್ಮ ಮನೆಗೆ ಬರ್ತೀನಿ ಮಾತಾಡೋಕೆ, ಇಲ್ಲ ಆಕಿ ನಮ್ಮ ಮನೆಗೆ ಬರ್ತಾಳೆ. ದಿನಾಲು ಮಾತಾಡ್ತಾನೆ ಇರ್ತೀವಿ ನಾವು. ನಿನ್ನ ಜೊತೆನೇ ಜಾಸ್ತಿ ಮಾತಾಡೋದಾಗಲ್ಲ. ನೀನು 3 ಹೊತ್ತು ಕೆಲಸ ಅಂಥೇಳಿ ಮಾಡ್ಕೋತಾನೆ ಇರ್ತೀವ. ಅದು ಎಷ್ಟರ ಕೆಲಸ ಮಾಡ್ತೀವಿ ಹುಡುಗಿ. ನಿಮ್ಮ ಅತ್ತಿ ಈ ಕಡೆ ಕುಂತಕ್ಕೆ ಈ ಕಡೆ ಸರಿಯಲ್ಲವ, ಅದೆಲ್ಲ ಒಡೆ ಕಲ್ಲಿ ನಂಗೆ ಕುಂತು ಬಿಡ್ತಾಳೆ. ಒಂಚೂರು ಕೆಲಸ ಅದು ಹೇಳಬೇಕು ಬೇಡ, ಎಲ್ಲ ನೀನೇ ಮಾಡ್ತಿ. ಒಂದು ದನಗಳು ಹಿಡ್ಕೊಂಡು ಪ್ರತಿ ಒಂದು ಕೆಲಸ ನೀನೇ ಮಾಡ್ತಿ. ಆಕಿ ಏನು ಮಾಡ್ತಾಳೆ ನಿಮ್ಮ ಅತ್ತಿ? ಅಲ್ಲ, ನೀ ಹಿಂಗಾದ್ರೆ ಆಯ್ತವ, ನೀ ಕೋಲೆ ಬಸವನ್ ಗತ್ಲೆ ಸುಮ್ಮಿದ್ರೆ ಆಯ್ತು. ನಿಮ್ಮ ಅತ್ತಿ ಇನ್ನಟ್ ಮಾಡಿಸ್ತಾನೆ ಹೋತಾಳ. ಖರೆ ನಾನು ಮಾಡ್ಬೇಕಲ್ಲ ಅಂತ ಅನ್ಕೊಂಬಲ್ಲ. ಒಂಚೂರ ನೀನು ಹೇಳ್ತಾ ಬಾ, ಏನಾರ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಬೇಡ. ಅದೇನಂತ ಆ ಕಟ್ಟಿಗೆ ವಜ್ಜೆ ಆಗೋದು ಇದೇನಿವತ್ತ ಪಾರ್ಟಿ ಈ ಕಡೆ ಬಂದದಲ್ಲ? ಯಾವಾಗ ನೋಡಿದ್ರೆ ಅವಾಗ ನಮ್ಮ ಅತ್ತಿದೆ ವರ್ಣನೆ ಮಾಡ್ಕೊತಿರ್ತಾಳ. ಇವತ್ತು ಯಾಕೋ ನಮ್ಮ ಅತ್ತಿಗೆ ಹಿಂಗೆ ಬೈಲಕತ್ತಾಳ. ಈಕೇನು ಅತ್ತಿ ಸಸಿ ನಡಕೇನು ಜಗಳ ತಂದಿಡ್ಬೇಕನ್ನತ್ತಾಳ ಏನು? ಹಾಗೆ ಏನೋ ಮಾಡ್ಲಕತ್ತಾಳಿಕಿ ಕುಂತು. ಮತ್ತು ಕೆಲಸ ಇರಲ್ಲ, ಏನಿರಲ್ಲ, ಮತ್ತು ಏನು ಮಾಡ್ತಾರೆ? ಇಂಥದಕ್ಕೆ ಇಡ್ಡಿ ಮಾಡಕ್ಕೆ ಬರ್ತಾರೆ. ಮಾಡ್ತೀನಿ ತಡಿ ಇವತ್ತಿಗೆ. ನಿಮ್ಮ ಅತ್ತಿ ಅಲ್ಲಿ ನಮ್ಮ ಮನೆಗೆ ಬರ್ತಾಳಲ್ಲ, ನಿನ್ನ ಬಗ್ಗೆ ಒಂದು ದಿನ ಹೊಗಳು ಮಾತಾಡಲ್ಲ ಗೊತ್ತೇನು? ಯಾವಾಗ ನೋಡಿದ್ರು ನಿನ್ನ ಕೆಳಗೆ ಹಾಕಿ ಮಾತಾಡ್ತಾಳ. ಅಯ್ಯ ಅಡುಗೆ ಚಂದ ಮಾಡಲ್ಲ ನನ್ನ ಸಸಿ, ರುಚಿನೇ ಮಾಡಲ್ಲ, ಒಂದು ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಲ್ಲ ಅಂತ ಎಷ್ಟೆಲ್ಲ ಮಾತಾಡ್ತಾಳೆ ಗೊತ್ತೇನು? ನೀ ನೋಡಿದ್ರೆ ಅತ್ತಿ ಅತ್ತಿ ಅಂತಿ ಅಂತ 3 ಹೊತ್ತು ಅತ್ತಿಗೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಿ. ನಿಮ್ಮ ಅತ್ತಿನೂ ಹಂಗಿರ್ಬೇಕಲ್ಲ ನಿನ್ಗತ್ಲೆ. ಸಾಧ್ಯನೇ ಇಲ್ಲ. ಇಕ್ಕಿ ಸುಳ್ಳು ಹೇಳಕತ್ತಾಳ. ಇಕ್ಕಿನ ಬಣ್ಣ ಇವತ್ತು ಬಯಲು ಮಾಡ್ತೀನಿ ತಡಿ. ನಮ್ಮ ಅತ್ತೆ ಯಾವತ್ತೂ ನನಗೆ ಹಂಗೆ ಮಾತೇ ಆಡಲ್ಲ. ನಮ್ಮ ಅತ್ತೆ ಎದುರು ಹೆಂಗಿರ್ತಾಳೆ ಹಿಂದೂ ಹಂಗೆ ಇರ್ತಾಳೆ. ನನಗೆ ಗೊತ್ತಿಲ್ಲ ನಮ್ಮ ಅತ್ತೆ ಬಗ್ಗೆ. ಮಾಡ್ತೀನಿ ತಡಿ ಇಕ್ಕಿಗೆ. ಮಕ್ಕರೇ, ಏನು ಹೇಳತ್ತೀರಿ ನೀವು? ನಮ್ಮ ಅತ್ತೆ ಹೀಗೆಲ್ಲ ಮಾತಾಡ್ತಾಳ ನನ್ನ ಬಗ್ಗೆ? ನಮ್ಮ ಅತ್ತಿಗೆ ಭಾಳ ಚಲೋ ಅಂದ್ಕೊಂಡಿದ್ದೆ ಬಿಡ್ರಿ. ನಮ್ಮ ಅತ್ತೆ ಎಲ್ಲರ ಥರ ಇಲ್ಲ, ನಮ್ಮ ಅತ್ತೆ ನನಗೆ ಮಗಳ ಥರ ನೋಡ್ಕೋತಾರ ಅಂಥೇಳಿ ಅಂದ್ಕೊಂಡಿದ್ದ. ಹೀಗೆಲ್ಲ ಮಾತಾಡ್ತಾಳ ನಮ್ಮ ಅತ್ತೆ? ನಾನೇ ಸುಮ್ಮಿದ್ದೀನಿ ಅಂದಂಗೆ ಆಯ್ತು. ಮಾಡ್ತೀನಿ ತಡ್ರಿ. ನಾನು ಇನ್ಮೇಲೆ ಸಸಿ ವರ್ಷ ಏನನ್ನ ತೋರಿಸ್ತೀನಿ ರೀ. ನಾನು ಈ ಸುಮ್ಮ ಕೂತಿದ್ದೆ ಹೆಚ್ಚಾಗ್ಯದ ಕಾಣಿಸ್ತದೆ ನಮ್ಮ ಅತ್ತಿಗೆ. ನಾನು ಸಸಿ ವರ್ಷ ಏನನ್ನ ತೋರಿಸ್ತೀನಿ ರೀ. ನೀವು ಹೇಳಿ ಚಲೋ ಆಯ್ತು ರೀ ಕುಸುಮಕ್ಕರೇ. ನಿಮ್ಮಂಥವ್ರು ಇರ್ಬೇಕು ನೋಡ್ರಿ, ಒಳ್ಳೇದು ಮಾಡ್ಲಕ್ಕ. ಊರಾಗ ಒಂದು 4 ಮಂದಿ ಇದ್ದಿರು ಅಂತಂದ್ರೆ ಎಲ್ಲರ ಮನೆ ಜ್ಯೋತಿ ದೀಪ ಬೆಳಗ್ದಂಗೆ ಬೆಳಗ್ತಾವೆ ನೋಡ್ರಿ. ನಿಮ್ಮಂಥವ್ರು 4 ಮಂದಿ ಇರ್ಬೇಕು ರೀ ಊರಾಗ, ನಮ್ಮಂಥ ಸೊಸಿದರಿಗೆ ಉದ್ಧಾರ ಮಾಡ್ಲಕ್ಕ. ಈಕಿ ಏನು ನನಗೆ ಹೊಗಳಕತ್ತಾಳ, ಏನು ಬೈಯಕತ್ತಾಳ, ಉಗ್ಯಾಕತ್ತಾಳ? ಒಂದು ತಿಳಿವಲ್ದಲ್ಲಿ ನನಗೆ. ಹೌದವ, ನಾನು ಯಾವಾಗ ನೋಡಿದ್ರೆ ಸೊಸಿದೇರ್ ಪರ. ನಾನು ನೋಡು, ನಾನು ಸೊಸಿ ಬರಾಕಿಗೆ ಎಷ್ಟು ಚಂದ ನೋಡ್ಕೊತೀನಿ ಗೊತ್ತೇನ? ಅಂಗಾಲ್ನಾಗ ಒಂದು ಮುಳ್ಳು ಮುರಿಲಕ್ಕೆ ಬಿಡಲ್ಲ. ಆಕಿನ ಕಾಲಕ್ಕೆ ಅಷ್ಟು ಚಂದ ನೋಡ್ಕೊತೀನಿ ನಾನು ಆಕಿಗೆ, ಗೊತ್ತೇನ? ಪುಣ್ಯ ಮಾಡ್ಯಾಳ ಬಿಡ್ರಿ ನಿಮ್ಮ ಸಸಿ ಆಗಿ ಬರಾಕಿ. ನೀವು ಊರೂರ ದೀಪ ಹಚ್ಚಿ ಮನೆ ಬೆಳಗ್ತೀರಿ, ನಿಮ್ಮ ಸಸಿ ಮತ್ತು ಇನ್ನೇನು ಹಚ್ಚಿ ಮನೆ ಬೆಳಗ್ತಾಳೇನೋ. ಅರ್ಚನಾ, ಹೋಲ್ ಬಿಡು, ನಿಮ್ಮ ಅತ್ತಿ ಬಂದಾಳ, ಸುಮ್ಮಿರು. ಕುಸುಮಿ, ಒಳಗೆ ಬರಬೇಕು ಬೇಡ, ಇಲ್ಲೇ ನಿಂತಿದ್ದಲ್ಲ. ಅತ್ತಿ ದಿನಾಲು ನಿನ್ನ ಜೊತೆ ಮಾತಾಡಿ ಕುಸುಮಕ್ಕವರಿಗೆ ಸಾಕಾಗಿರ್ತದ. ಅದಕ್ಕೆ ಇವತ್ತು ನಾ ಕಂಡಲ್ಲ, ಅದಕ್ಕೆ ನನ್ನ ಜೊತೆ ಮಾತಾಡ್ಕೋತ ನಿಂತಾರ. ಈಕಿ ಏನಪ್ಪ ಎಲ್ಲ ಹೇಳಕತ್ತಾಳಲ್ಲ ಅವ್ರ ಅತ್ತಿ ಮುಂದೆ?
ಹೌದೇನಾ ಕುಸುಮಿ, ನನ್ನ ಜೊತೆ ಮಾತಾಡಿ ನಿನಗೆ ಬೇಸರ ಬಂದದೇನು? ಆಯ್ತು ತಗೋವ, ನಾ ಹೋಗ್ತೀನಿ, ನನ್ನ ಸಸಿ ಜೊತೆನೆ ಮಾತಾಡ್ಕೋತ ನಿಂದ್ರು. ಯಾಕೆ ಹೆಂಚಕ್ಕ, ಅಕ್ಕಿ ಸುಮ್ಮ ತಮಾಷೆ ಮಾಡ್ಲಕತ್ತಾಳ ನಿನ್ನ ಸಸಿ. ನೀ ಏನವ ಇದೆಲ್ಲ ತಲೆಗೆ ತಗೊಳಕತ್ತಿದಿ? ನಡಿ, ಅಲ್ಲಿ ಒಳ ಕೂತು ಮಾತಾಡಮಂತ ನಡಿ. ಹ್ಞೂ ಬಾ, ಇಲ್ಲಿ ಬಿಸಿಲು ಭಾಳ ಅಲ್ಲತ್ತದ, ನನಗೆ ನಿಂದ್ರಲಿಕ್ಕೆ ಆಗವಲ್ದವ. ನಡಿ ಅಲ್ಲೇ ಒಳ ಕುಂತು ಮಾತಾಡಂಬ. ಇದು ಅರ್ಚನಾ, ಒಂದಿಟ್ಟು ಚಾದು ಮಾಡ್ಕೊಂಡು ಬಾವ. ಮತ್ತೆ ನೀವು ನಡ್ರಿ, ನೀವು ಮುಂದಕ್ಕೆ ನಡ್ರಿ, ನಾ ಹಿಂದಕ್ಕೆ ಹಂಗೆ ಚಾ ತೊಗೊಂಡೇ ಬರ್ತೀನಂತ. ನಡ್ರಿ ನೀವು ಹೋರಿ ಕುಸುಮಕ್ಕರೆ, ನಮ್ಮ ಅತ್ತೆ ಜೊತೆ ಮಾತಾಡ್ಕೋತ ಕೂಡ್ರಿ. ಚಲೋ ಸ್ಟ್ರಾಂಗ ಚಾ ಮಾಡ್ಕೊಂಡು ಬರ್ತೀನಂತ. ಈ ಕುಸುಮಕ್ಕವ್ರು ಯಾಕರ ಅಂತ ಅನ್ಬೇಕು ಇವರು. ಹಂಗೆ ಮಾಡಿ ಕೈ ಬಿಡ್ತೀನಿ ಇವತ್ತ ಇವ್ರಿಗೆ. ಇಂಥವ್ರು ಇರ್ತಾರ್ರಿ, ಇಲ್ಲಂತಲ್ಲ, ಇಂಥವ್ರು ಇದ್ದೇ ಇರ್ತಾರೆ. ಪ್ರತಿಯೊಬ್ಬರು ಮನೆಗರ ಇರ್ತಾರ, ಇಲ್ಲ ಊರಾಗರ ಇರ್ತಾರ. ಇಂಥವ್ರು ಇದ್ದೇ ಇರ್ತಾರ. ಜರ ಇಂಥವ್ರಲಿಂತ ಹುಷಾರಿರ್ರಿ. ನೀವು ನಿಮ್ಮ ಮನೆಯಿಂದ ಗುಟ್ಟುಗಳೆಲ್ಲ ಯಾರ ಮುಂದೆ ಬಿಟ್ಟು ಕೊಡಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ಈಗ ಅವ್ರಿಗೆ ಹೆಂಗೆ ಮಾಡ್ತೀನಿ ಬರ್ರಿ. ಅರ್ಚನಾ, ಚಾ ಮಾಡ್ಕೊಂಡು ಬರ್ತೀನಿ ಅಂತಂದು ಮತ್ತೆ ಇಲ್ಲಿ ನಿಂತಿದ್ದಲ್ಲ. ಅತ್ತಿ ಚಾ ಮಾಡ್ಬೇಕಂತಂದ, ಆದ್ರೆ ನನ್ನ ಕೈ ನಿಂತ ಅಷ್ಟು ರುಚಿ ಆಗಲ್ಲ ಬಿಡು ಅತ್ತಿ. ಅಡುಗೆ ಆಯಿತು, ಚಾ ಆಯಿತು, ಒಟ್ಟೆ ನನ್ನ ಕೈ ನಿಂತ ರುಚಿ ಅನ್ನೋದೇ ಆಗಲ್ಲ. ಸ್ವಾದ ಇರಲ್ಲ ನನ್ನ ಅಡುಗೆದಾಗ, ಚಾದಾಗ. ಒಟ್ಟೆ ಸುಮ್ಮನೆ ಪಬ್ಲಿಸಿಟಿ ಆಗೋ ಬದಲಿ ಯಾಕೆ ಬೇಕು, ನನ್ನ ಪಾಡಿಗೆ ನಾ ಇದ್ದು ಬಿಡ್ತೀನವ ಅತ್ತಿ. ಸುಮ್ಮನೆ ನೀವು ಊರ ಮುಂದೆಲ್ಲ ಡಂಗ್ರ ಸಾರಾಕಿ ಯಾಕೆ ಬೇಕು ಅದೆಲ್ಲ ಎಲ್ಲೋರ ಕೈ ನಿಂತ ಅನ್ಸ್ಕೊಂಬೋದು. ನನಗೆ ತಂದು ಇಡ್ಲಕತ್ತಳಲ್ಲ. ಇದು ಕೆಂಚಕ್ಕ, ನಾನು ಬರ್ತೀನಿ, ನನಗೆ ಸುಸ್ಲಕ್ಕ ಬಾ ಅಂತಂದಳು, ನೆನಪೇ ಇಲ್ಲ. ಅದಕ್ಕೆ ಒಂಚೂರು ನಾನು ಹೋಗಿ ಬರ್ತೀನಿ. ಸುಮ್ಮಕ್ಕರೆ ರುಕೋ ಜರಾ, ಸಬರ್ ಕರೋ, ಅಭಿ ಬಾಕಿ ಹೇ. ಅಲ್ಲ ಅರ್ಚನಾ, ಯಾರು ಏನಂದಾರ? ನಾ ಯಾರ ಮುಂದೆ ಡಂಗ್ರ ಸಾರೀನಿ? ಇವ ನಾ ಯಾಕೆ ಅಂತ ಕೆಲಸ ಮಾಡ್ಲಿವ? ನಾ ನಿನಗೆ ಸೊಸಿ ಅಂತ ತಿಳ್ಕೊಂಡಿಲ್ಲ ಫಸ್ಟ್ ಅಂದ್ರೆ. ನಾನು ನಿನಗೆ ಮಗಳಕಿನ್ನ ಹೆಚ್ಚಿಗೆ ನೋಡ್ಕೊಳಕತ್ತೀನಿ. ಹಂಗೆ ಏನಾರ ನೀ ಅಡುಗೆ ಚಂದ ಮಾಡಿದಿಲ್ಲ ಅಂತಂದ್ರೆ ನಾನು ನಿನಗೆ ಹೇಳ್ತೀನಿ, ಇಲ್ಲ ನಿನಗೆ ಎದರ್ ನಿಂತು ಕಲಿಸ್ತೀನಿ. ಅದು ಬಿಟ್ಟು ನಾನು ಯಾಕೆ ಅವ್ರ ಇವ್ರ ಮುಂದೆ ಡಂಗ್ರ ಸಾರ್ಲಿ? ಯಾವಾಗ ಹೇಳಕ್ಕಿ ಅಕ್ಕಿ ನನ್ನ ಕೈಯಾಗ ಅಕ್ಕಿ ಸಿಗಲಿ. ಅಕ್ಕಿಗೆ ಏನಿಲ್ಲ, ಅಕ್ಕಿಗೆ ಚಂದ ಮಾಡ್ತೀನಿ, ಅಕ್ಕಿ ಕತ್ತಿ ಮೇಲೆ ಕೂಡಿಸ ಮೆರವಣಿಗೆ ಮಾಡ್ತೀನಿ. ಯಾವಕ್ಕಂದ ಹೇಳು? ಸ್ನೇಹ ಅಂತ ಒಳಗೊಳಗೆ ಸ್ಕೆಚ್ ಹಾಕ್ತಾರೋ, ಒಂದೇ ತಟ್ಟೆಲ್ ಅನ್ನ ತಿಂದು ಮುಹೂರ್ತ ಇಡ್ತಾರೋ. ಅತ್ತಿ ಬೇರೆ ಯಾರಲ್ಲ, ಈ ಕಿಡಿಗೇಡಿ ಕುಸುಮಕ್ಕರೆ ಇವರೇ ಹೇಳಕತ್ತಿರು. ನಿಮ್ಮ ಅತ್ತಿ ಬೆಲ್ಲ ಹೊಡ್ಯಾಕಲ್ಲಿ ನಂಗೆ ಕುಂತಿರ್ತಾಳ, ಆಕಿಗೆ ಒಂದಿಟ್ಟು ಕೆಲಸದ ಹಚ್ಚಬೇಕಿಲ್ಲ, 3 ಬರೀ ನೀನೇ ಕೆಲಸ ಮಾಡ್ತಿ, ನಿನಗೊಂಚೂರು ಬುದ್ಧಿ ಅದ ಇಲ್ಲ, ಕೋಲೆ ಬಸವನ್ಗತ್ಲೆ ಆಕಿ ಹೇಳಿದೆಲ್ಲ ಕೇಳ್ಕೊತಿರ್ತಿ, ಒಂದಿಟ್ಟು ಕೆಲಸ ಮಾಡಿಸ್ತಾ ಬಾ, ನನ್ನ ಪಕ್ಷ ಇರೋದೇ ಸೊಸಿದರ ಕಡೆಗಂತ ಅಂತಾರೆ, ಗೊತ್ತೇನು? ನನ್ನ ಸೊಸಿ ಒಳ್ಳೇದು, ನನ್ನ ಮುಂದೆ ಇದ್ದಿದ್ದಂಗೆ ಹೇಳಿದಳು. ಮತ್ತೆ ಯಾರ ಆಗಿರಂತಂದ್ರೆ ಹೌದಲ್ಲ ಇವ್ರು ಹೇಳೋದು ಖರೆಯದಲ್ಲ ಅಂತ ಹೇಳಿ ನಾಳೆಗೆ ಮನೆ ಹೊಡಿತಾವ. ಇಂಥವೆಲ್ಲ ಮಾತು ಕೇಳಿ ಗೊತ್ತೇನ? ಅತ್ತಿ ಸೊಸಿ ನಡಕ್ಕೆ ಎದಕ್ಕೆ ಜಗಳ ಆಡ್ತಾವ? ನಿಮ್ಮ ಅಂಥವ್ರು ಇರ್ತಾರಲ್ಲ ಕಿಡ್ಡಿ ಮಾಡೋರು ಊರಾಗೊಬ್ಬರು, ಅದ್ರಲಿಂತ ಮನೆ ಹೊಡಿತಾವ. ಅದಕ್ಕೆ ಸಂಸಾರಗಳು ಬೀದಿಗೆ ಹೊಂಟಾವ ನಿಮ್ಮ ಅಂಥವ್ರಲಿಂತ ನಾವೇ ದೂರ ಇರೋದು ಉತ್ತಮ. ಇವತ್ತಿನ ಹಿಡಿದು ಹೇಳಕತ್ತೀನಿ ನಾನು, ಇಂಥದ್ದು ಏನಾರ ಕೆಲಸ ಮಾಡಿದ್ದು ನನ್ನ ಕಿವಿ ಮೇಲೆ ಬಿತ್ತು ನಿನಗೆ ಮತ್ತೆ ಸುಮ್ಮನೆ ಇರಲ್ಲ ಅಂತೇಳಿ. ಅಲ್ಲ ಇವತ್ತ ನೀ ನಮ್ಮ ಮನೆ ಹೊಡಿಲಾಕತ್ತಿದ್ದಿ, ನಾಳೆಗೆ ನಿನ್ನ ಮನೆಗೂ ಸಸಿ ಬರೋಕ್ಕಿರ್ತಾಳ, ಅಕ್ಕಿಗೆ ಯಾರ ಕಿವಿ ತುಂಬರು ಇದ್ದೇ ಇರ್ತಾರ. ಹುಷಾರಿರು, ಹೇಳಕತ್ತೀನಿ ನಾನು. ಇಂಥವೆಲ್ಲ ಮಾಡ್ಕೊತ ಕೂಡಬೇಡ. ಅದಕ್ಕೆ ಏನು ಮನೆಯಿಂದೆಲ್ಲ ಹೊರೆ ಬದುಕಿ ಜಲ್ದಿ ಮುಗಿಸ್ಕೊಂಬೋದು, ಅವ್ರಿವ್ರ ಮನೆ ಬಂದು ಕುಂತು ಬಿಡೋದು, ಅವ್ರಿವ್ರ ಮನೆ ಹೊಡಿಲಕ್ಕೇನು? ಅಲ್ಲ ನಿಮ್ದು ಒಂದಿಟ್ಟು ಟೈಮ್ ಹೋಗಿಸೋಕ ನಮ್ಮಂಥವ್ರ ಮನೆ ಹೊಡಿತಿರಲ್ಲ, ನಿಮ್ಗೆ ಹ್ಯಾಂಗೆ ಬುದ್ಧಿ ಇಲ್ಲ ಅಂತೀನಿ ನಾನು. ಒಂದಿಟ್ಟು ತಿಳಿದು ನಡೀರಿ, ಸ್ವಲ್ಪ ಹೊಟ್ಟಿಗೆ ಅನ್ನ ತಿಂತೀರೇನು ಮತ್ತೇನಾರ ತಿಂತೀರಿ? ತಪ್ಪಾಯ್ತು ಕೆಂಚಕ್ಕ, ತಪ್ಪಾಯ್ತವ ಅರ್ಚನಾ. ಇನ್ನು ನನ್ನ ಜನ್ಮದಾಗ ಯಾವತ್ತೂ ಹಿಂಗೆ ಮಾಡ್ಲಕ್ಕೆ ಹೋಗಲ್ಲ, ತಪ್ಪಾಯ್ತು. ನೋಡಿದ್ರಲ್ರಿ, ಇದು ನಿಜವಾಗ್ಲೂ ಈ ಥರ ಜನಗಳು ಇರ್ತಾರ. ಅದಕ್ಕೆ ಏನು ಮಾಡಬೇಕು, ಅವ್ರು ಏನು ಹೇಳ್ತಾರಲ್ರಿ ಅದು ಅವಾಗಿಂದ ಅವಾಗ ನಾವು ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕ್ರಿ, ಬಗೆಹರಿಸ್ಕೋಬೇಕು. ಇದ್ದಿಲ್ಲಂದ್ರೆ ಏನಾಗ್ತಾವ್ರಿ, ಹಿಂಗೆ ಅತ್ತಿ ಸೊಸಿ ನಡಕ ಹಿಂಗೆ ಮನಸ್ತಾಪ ಬರೋದು, ಜಗಳ ಕಿರಿಕಿರಿ ಆಗೋದು ಸ್ಟಾರ್ಟ್ ಆಗಿಬಿಡ್ತಾವ್ರಿ. ಹಿಂಗಾಗಿ ಮನೆಗಳು 2 ಭಾಗ ಆಗಿಬಿಡ್ತಾವ್ರಿ. ಅದಕ್ಕೆ 3ನೇದವ್ರು ಹೇಳಿದ ಮಾತು ನಾವು ಯಾವತ್ತೂ ಕೇಳಕ್ಕೆ ಹೋಗಬಾರ್ದು. ಒಂದು ವೇಳೆ ಅವ್ರು ಹೇಳತ್ತಾರ ಅಂತಂದ್ರೆ ಅದು ಅಲ್ಲಿಂದಲ್ಲೇ ಅವ್ರು ಇದ್ದಾಗೆ ಅದು ನಾವು ಪ್ರೂವ್ ಮಾಡ್ಬೇಕ್ರಿ. ಇದ್ದಿಲ್ಲ ಅಂತಂದ್ರೆ ಮನೆಗಳು ಒಡೆದು ಬೀದಿಗೆ ಬಂದುಬಿಡ್ತಾವೆ. ಇಂಥವ್ರು ಇದ್ದೇ ಇರ್ತಾರ್ರಿ, ಇಂಥವ್ರಲಿಂತ ಭಾಳ ಹುಷಾರಿರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ಲತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಆದಷ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ರೀ. ಕತೆ ನೋಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.